ಅರವಿಂದ, ಭಾಗ್ಯನಿಗೆ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡೋವರೆಗೂ ನನ್ನ ಜವಾಬ್ದಾರಿ ಮುಗಿಯೋದಿಲ್ಲ. ಅಲ್ಲಿವರೆಗೂ ನಾನು ಈ ಮನೇಲಿರೋದಕ್ಕೆ ಸಾಧ್ಯ ಇಲ್ಲ. ನಡಿ ಭಾಗ್ಯ. ಡ್ಯಾಡ್, ನಿಂತ್ಕೊಳ್ಳಿ. ನಿಮ್ಗೆ ನಿಮ್ ಜವಾಬ್ದಾರಿ ನಿರ್ವಹಿಸೋದು ಎಷ್ಟು ಮುಖ್ಯನೋ, ಈ ಮನೆ ಯಜಮಾನ ಮನೆಯಿಂದ ಹೊರಗೆ ಹೋಗ್ತಾ ಇರುವಾಗ ನೋಡ್ಕೊಳ್ಳೋದು ನಂದು ಜವಾಬ್ದಾರಿನೇ. ಅದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ನಿಮ್ ಜವಾಬ್ದಾರಿ ನೆರವೇರಿಸೋದಕ್ಕೆ ನೀವು ಭಾಗ್ಯನ್ ಜೊತೆ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ಬೇಕು ಅಂದ್ರೆ ಭಾಗ್ಯ ಇನ್ನೊಂದು ಸ್ವಲ್ಪ ದಿನ ಇದೇ ಮನೆಯಲ್ಲಿ ಉಳ್ಕೋಬಹುದು. ಏನ್ ಹೇಳ್ತಿದ್ಯಾ ಅಕ್ಕ? ಪೀಡೆ ಕಳಿಸ್ತು ಅನ್ಕೊಂಡ್ರೆ ಮತ್ತೆ ಅದೇ ಪೀಡೆನ ತಂದು ನೆತ್ತಿ ಮೇಲೆ ಕೂರಿಸ್ಕೊಳ್ತೀನಿ ಅಂತಿದ್ಯಲ್ಲ. ಸಂಬಂಧ ಇಲ್ದಿರೋ ವ್ಯಕ್ತಿಗೋಸ್ಕರ ನಮ್ ಸಂಸಾರ ಯಾಕೆ ನಾಶ ಮಾಡ್ಕೊಳ್ಳೋದು? ಭಾಗ್ಯ ಇವಾಗ ನಮಗ್ ಸಂಬಂಧ ಇಲ್ದೇರೋಳೆ ಆಗಿರಬಹುದು, ಆದ್ರೆ ಅದಕ್ಕೋಸ್ಕರ ನಮ್ಮ ಸಂಬಂಧಗಳನ್ನ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ಅನಾವಶ್ಯಕವಾಗಿ ನಿಮ್ ಭಾವನವರು ಮನೆಯಿಂದ ಹೊರಗೆ ಹೋಗೋದು ಇಷ್ಟ ಇಲ್ಲ. ಅದು ಹಾಗಲ್ಲ ಅಕ್ಕ. ಹೊತ್ತು ಮಾತಾಡ್ತೆ ಸುಮ್ಮನೆ ಇರ್ತೀಯ ದೇವಯಾನಿ. ಇಲ್ಲಿ ನೋಡಿ, ಭಾಗ್ಯನ್ ಮದ್ವೆ ಮಾಡೋದ್ರಿಂದ ನಿಮ್ ಜವಾಬ್ದಾರಿ ಮುಗಿಯತ್ತೆ ಅಂತ ಅನ್ಕೊಳ್ಳೋದಾದ್ರೆ ಆದಷ್ಟು ಬೇಗ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸಿ. ಆದ್ರೆ ಒಂದು ಷರತ್ತು. ಏನದು? ನಿಮ್ಗೆ ಕೇವಲ 10 ದಿನಗಳು ಮಾತ್ರನೇ ಟೈಮ್ ಕೊಡ್ತಾರೆ. ಈ 10 ದಿನಗಳಲ್ಲಿ ಅವಳಿಗೆ ಮದ್ವೆ ಮಾಡಿಸಿ ಕಳಿಸ್ತಿರೋ ಮದ್ವೆ ಮಾಡಿಸ್ದೇನೆ ಕಳಿಸ್ತಿರೋ ನಿಮ್ಮಿಷ್ಟ. ಆದ್ರೆ 10 ದಿನಗಳ ನಂತರ ಭಾಗ್ಯ ಈ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ನಾನ್ ಬಿಡಲ್ಲ. ಕೊಡಿ ಅದಕ್ಕೆ. ಮಾವ, ಏನ್ ಭಾಗ್ಯ? ನೀವ್ ಏನ್ ಮಾಡ್ತಿದ್ದೀರಾ ಮಾವ? ನನಗಿನ್ನೊಂದ್ ಮದ್ವೆ ಅಂದ್ರೆ ಏನು? ನಿನ್ನ ಜವಾಬ್ದಾರಿ ನನ್ನ ಮೇಲಿದ್ಯಮ್ಮ. ಅದಕ್ಕೆ ದಾರಿ ನಾನು ಇನ್ನೊಂದ್ ಮದ್ವೆ ಆಗೋದಾ? ಇಲ್ ನೋಡಿ ಮಾವ, ನಾನು ಮಿತ್ರ ಅವ್ರ ಜೊತೆಗಿದ್ರು ಇಲ್ದೇ ಇದ್ರು ಅವರೇ ನನ್ ಗಂಡ. ಈಗ ಡಿವೋರ್ಸ್ ಆಯ್ತು ಅಂತ ಇನ್ನೊಬ್ರನ್ನ ನನ್ ಗಂಡನ್ ಸ್ಥಾನದಲ್ಲಿ ಒಪ್ಕೊಳ್ಳಲ್ಲ. ನಾನು ಇನ್ನೊಬ್ರ ಜೊತೆಗೆ ಬದುಕೋದಿಲ್ಲ. ಅದ್ರ ಬದಲು ಸಾಯೋದೇ ಮೇಲು ಅನ್ನಿಸ್ತಿದೆ. ನೋಡು ಭಾಗ್ಯ, ಆ ರೀತಿ ಮಾತಾಡ್ಬೇಡಮ್ಮ. ನೀನು ಮಿತ್ರ ಯಾವಾಗ್ಲೂ ಜೊತೆಯಾಗಿರ್ಬೇಕಮ್ಮ. ಅದಕ್ಕೋಸ್ಕರನೇ ನನ್ನ ಪ್ರಯತ್ನ ಎಲ್ಲ. ಇಲ್ಲಿವರೆಗೂ ಬಂದ್ಮೇಲೂ ನಾನು ಮಿತ್ರ ಅವ್ರ ಹೆಂಡತಿ ಸ್ಥಾನದಲ್ಲಿ ಮುಂದಕ್ಕಿರ್ಬೋದು ಅಂತ ನಿಮ್ಗನ್ಸುತ್ತಾ? ಆ ದಾರಿ ನನಗೆ ಕಾಣಿಸ್ತಾ ಇಲ್ಲಮ್ಮ. ಆದ್ರೆ ಆ ದಾರಿನ ಹಾಕಬೇಕು ಅಂತ ಪ್ರಯತ್ನ ಮಾಡ್ತೀನಿ. ನೀವೇನ್ ಮಾಡ್ತಿದ್ದೀರೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಮಾವ. ನೀವ್ ಮಾಡ್ತಿರೋ ಈ ಕೆಲ್ಸದಿಂದ ಅವ್ರ ಮನ್ಸ್ ಕರ್ಗತ್ತೆ ಅಂತ ನೀವ್ ಅಂದ್ಕೊಂಡಿದ್ದೀರಾ? ನೋಡು ಭಾಗ್ಯ, ಮಿತ್ರಂಗೆ ನಿನ್ ಮೇಲೆ ಅಪಾರವಾದ ಪ್ರೀತಿ ಇದೆ. ಅವನು ಸುತ್ತ ಇರೋ ಪರಿಸ್ಥಿತಿಯಿಂದ, ಅವನನ್ನ ಪ್ರೇರೇಪಿಸ್ತಾ ಇರೋ ಜನರಿಂದ
ಅವನ ಒಳಗಡೆ ಇರೋ ಪ್ರೀತಿ ಆಚೆ ಬರ್ತಿಲ್ಲ ಹೊರತು ನೀನು ಶಾಶ್ವತವಾಗಿ ಬೇಕು ಅನ್ನೋದನ್ನ ಅವನ ಕೈಲಿ ಹೇಳೋಕ್ಕಾಗ್ತಿಲ್ಲ. ಅದು ನಡಿಬೇಕು ಅಂದ್ರೆ ನೀನು ಇನ್ನೊಬ್ಬರ ಜೀವನಕ್ಕೆ ಹೋಗ್ತಾ ಇದೀಯಾ ಅನ್ನೋಂಥ ಭ್ರಮೆ ಅವನಲ್ಲಿ ಸೃಷ್ಟಿಸ್ಬೇಕು. ನೀವ್ ಅಂದ್ಕೊಂಡ ಹಾಗೆಲ್ಲ ಆಗುತ್ತೆ ಅಂತೀರಾ? ಮನೇಲೀಗ ಪರಿಸ್ಥಿತಿ ಮೊದ್ಲು ಇದ್ದಾಗಿಲ್ಲ ಮಾವ. ನನ್ ಮೇಲೆ ಎಲ್ರಿಗೂ ಈಗ ಅಸಹ್ಯ ಆಗಿದೆ. ಇಂಥ ಪರಿಸ್ಥಿತಿಲೂ ಮತ್ತೆ ಮಿತ್ರ ಅವರು ನನ್ನ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಅವನಿಗೆ ಮನಸ್ಸಲ್ಲಿ ಪ್ರೀತಿ ಇಲ್ಲದೆ ಹೋಗಿದ್ರೆ ಹುಟ್ಟಿಸೋದು ಕಷ್ಟ ಭಾಗ್ಯ. ಆದ್ರೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಅಪಾರವಾದ ಪ್ರೀತಿನ ನೆನಪಿಸೋದಕ್ಕೆ ಕಷ್ಟ ಏನಾಗಲ್ಲ. ಅವನ ಪ್ರೀತಿನ ಅವನಿಗೆ ನೆನಪು ಮಾಡೋಂಥ ಪ್ರಯತ್ನ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನ್ನೋ ನಂಬಿಕೆ ಮೇಲೆ ಮಾಡ್ತಿದ್ದೀನಿ. ಇಲ್ಲ ಮಾವ, ನೀವ್ ಅಂದ್ಕೊಂಡಾಗ ಆಗಲ್ಲ. ಅವರು ಒಪ್ಪಲ್ಲ. ಇಲ್ಲ ಭಾಗ್ಯ, ನೀನು ಅವನ ಜೀವನದಿಂದ ಹೊರಟು ಹೋದ್ರೆ ಅವನ ಮನಸ್ಸು ಒಡೆದು ಹೋಗೋಷ್ಟು ನೋವನ್ನು ಅನುಭವಿಸ್ತಾನೆ. ನೀನು ಈ ಮನೆ ಬಿಟ್ಟು ಹೋದ ಮರುಕ್ಷಣದಿಂದಾನೇ ಅವನ ಕೈಲಿ ಸಹಿಸ್ಕೊಳಕ್ಕಾಗ್ದಿರೋಂಥ ನೋವಿಂದ ಒದ್ದಾಡ್ತಾನೆ. ಅದು ನನಗೆ ಗೊತ್ತಮ್ಮ. ಅವನ ನೋವಲ್ಲಿ ಮುಳುಗ್ ಹೋಗದೆ ಇರಬೇಕು ಅಂದ್ರೆ, ನಿಮ್ಮಿಬ್ಬರ ಮಧ್ಯೆ ಇರುವಂಥ ಸಂಬಂಧ ಮುರಿದು ಹೋಗದೆ ಇರಬೇಕು ಅಂದ್ರೆ ನಾನು ಈ ನಾಟಕ ಆಡದೆ ಬೇರೆ ದಾರಿ ಇಲ್ಲ. ನಮಗೆ 10 ದಿನದ ಸಮಯ ಇದೆಯಲ್ಲ, ಈ 10 ದಿನದಲ್ಲಿ ಅವನ ಪ್ರೀತಿನ ಆಚೆ ತರ್ತೀನಿ. ಈ 10 ದಿನದಲ್ಲಿ ಅವನಿಗೆ ನೀನೇ ಬೇಕು ಅಂತ ಅವನ ಬಾಯಾರೆ ಹೇಳಿಸ್ತೀನಿ. ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ ಭಾಗ್ಯ. ನೀನು ಕೂಡ ಅದೇ ನಂಬಿಕೆಯಿಂದ ಇರು. ಮಾತಾಡ್ತಿದ್ಯಾ ವಿವೇಕ್? ಅಕ್ಕಂಗೆ ಬಾವ ಡಿವೋರ್ಸ್ ಕೊಡೋದು ಅಂದ್ರೇನು? ಅಷ್ಟಕ್ಕೂ ಅಂತ ಪರಿಸ್ಥಿತಿ ಯಾಕೆ ಬಂತು? ಅಕ್ಕ ನನ್ನ ಹತ್ರ ಒಂದ್ ವಿಷಯನೂ ಹೇಳಿಲ್ಲ. ಕಡೆ ಪಕ್ಷ ನೀನು ಕೂಡ ಈ ವಿಷಯನ ಹೇಳಲಿಲ್ಲ. ಅಣ್ಣಂಗೆ ಅತ್ತಿಗೆಗೆ ಡಿವೋರ್ಸ್ ಆಗಬೇಕು, ಅವರಿಬ್ರು ದೂರ ಆಗಬೇಕು ಅಂತ ನಮ್ಮ ಮನೇಲಿ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ. ಈಗ ಏನೋ ಸಡನ್ ಆಗಿ ಒಂದು ಕಾರಣ ಸಿಕ್ತು ಅಂತ ಅವ್ರಿಗೆ ಮನೆಯವರೆಲ್ಲ ಹೇಗೆ ಹಿಂಸೆ ಕೊಡ್ತಾ ಇದ್ದಾರೆ ಗೊತ್ತಾ? ಆ ಕಾರಣಕ್ಕೋಸ್ಕರನೇ ಅಣ್ಣನ್ನು ಸೇರಿಸಿ ಎಲ್ಲರೂ ಕೂಡ ಡಿವೋರ್ಸ್ ಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಕಾರಣ ಏನು? ಅತ್ತಿಗೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ. ತನ್ನ ಹೊಟ್ಟೆಲಿರೋ ಮಗುನ ತಾನೇ ಕೊಂದ್ರು ಅಂತ. ಅಷ್ಟಕ್ಕೂ ಅಕ್ಕ ಪ್ರೆಗ್ನೆಂಟೇ ಅಲ್ಲ, ಅಂತದ್ರಲ್ಲಿ ಅಬಾರ್ಟ್ ಮಾಡ್ಕೊಳ್ಳೋದು ಅಂದ್ರೇನು? ಹೊಟ್ಟೆನಲ್ಲಿರೋ ಮಗುನ ಸಾಯಿಸೋದು ಅಂದ್ರೇನು? ಅಷ್ಟಕ್ಕೂ ಆ ಮನೇಲಿ ಏನ್ ನಡೀತಾ ಇದೆ? ತನ್ನ ಮಗು ಅತ್ತಿಗೆ ಹೊಟ್ಟೆಲ್ ಬೆಳೀತಿದೆ ಅಂತ ಅಣ್ಣ ತುಂಬಾನೇ ಸಂತೋಷ ಪಟ್ಟಿದ್ದ. ಅತ್ತಿಗೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದನ್ನ ಅಣ್ಣನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಲ್ಲದೆ ಆ ನಿಜನ ಎಲ್ಲರಿಂದ ಮುಚ್ಚಿಟ್ಟಿದ್ದ ಕಾರಣಕ್ಕೂ ಅಣ್ಣ ಈಗ ಅತ್ತಿಗೆನ ಕ್ಷಮಿಸ್ತಾ ಇಲ್ಲ. ಆ ಕೋಪದಿಂದಾನೇ ಅಣ್ಣ ಹೀಗೆ ಸಡನ್ ಆಗಿ ಡಿವೋರ್ಸ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದು. ಅಕ್ಕ ತಾನು ಹೇಳಿರೋ ಸುಳ್ಳಿಂದ ಹೊರಗಡೆ ಬರೋದಕ್ಕೆ ನೋಡಿರ್ತಾಳೆ. ಆ ಪ್ರಯತ್ನದಲ್ಲೇ ಹೀಗೆಲ್ಲ ಆಗಿರ್ಬೇಕು. ಆದರೆ ಅಣ್ಣ ಅತ್ತಿಗೆ ಈ ರೀತಿ ದೂರ ಆಗೋದು ನನಗೆ ದೊಡ್ಡಪ್ಪಂಗೆ ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಮತ್ತೆ ಅವರಿಬ್ಬರನ್ನ ಒಂದು ಮಾಡಬೇಕು. ಅತ್ತಿಗೆನ ಅಣ್ಣನ ಹೆಂಡತಿ ಸ್ಥಾನದಲ್ಲಿ ನೋಡಬೇಕು. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ನೀನು ಊಹಿಸ್ದಾಗೆ ನಡೆಯುತ್ತೆ ಅನ್ಕೋತಾ ಇದ್ಯಾ? ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಜಾನು. ಆದರೆ ಅದು ನಡಿಬೇಕು ಅಂದರೆ ನಮ್ಮ ಪ್ರಯತ್ನ ಅಂತೂ ಮಾಡಲೇಬೇಕಲ್ಲ. ಏನೋ ವಿವೇಕ್, ಅದು ಸಾಧ್ಯ ಆಗತ್ತೋ ಇಲ್ವೋ? ಸಾಧ್ಯ ಆಗೋ ಹಾಗೆ ನಾವೇ ಮಾಡಬೇಕು ಜಾನು. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು. ನೀನು ಮತ್ತೆ ನಮ್ಮ ಮನೆಗೆ ಬರಬೇಕು. ನಿಮ್ಮನೆಗ? ನಾನು ಮತ್ತೆ ನಿಮ್ಮನೆಗೇನಾದ್ರು ಬಂದ್ರೆ ನಿಮ್ಮಮ್ಮ ಸುಮ್ಮನೆ ಇರ್ತಾರಾ? ನನ್ನ ಒಳಗಡೆ ಬರೋದಕ್ಕಾದ್ರೂ ಬಿಡ್ತಾರಾ? ಅದೆಲ್ಲ ನನಗೆ ಬಿಡು ಜಾನು, ನಾನು ನೋಡ್ಕೋತೀನಿ. ಆದರೆ ಅಣ್ಣನ ಜೀವನ ಚೆನ್ನಾಗಿರೋದಕ್ಕೆ ನಾನು
ಅಕ್ಕನ ಲೈಫ್ ಚೆನ್ನಾಗಿರೋದಕ್ಕೆ ನೀನು ಈ ಪ್ರಯತ್ನ ಮಾಡಲೇಬೇಕು. ಆದ್ರೆ ವಿವೇಕ್, ಜಾನು, ಎಷ್ಟೇ ಕಷ್ಟ ಆದರೂ ನಾವು ಪ್ರಯತ್ನ ಮಾಡಲೇಬೇಕು. ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲದೆ ಇದ್ರೂ ಕೂಡ ಧೈರ್ಯವಾಗಿ ಈ ಹೆಜ್ಜೆ ಮುಂದಿಡಲೇಬೇಕು. ನನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು ಜಾನು. ಇದು ನಮಗೋಸ್ಕರ ಅಲ್ಲ, ಅಣ್ಣಂಗೋಸ್ಕರ, ಅತ್ತಿಗೆಗೋಸ್ಕರ. ಅರ್ಥ ಆಯ್ತಾ? ನಿಮ್ ಅಕ್ಕನ್ಗ್ ಹುಷಾರಿಲ್ಲ ಅಂತ ಅವಳಿಗೆ ಸಹಾಯ ಮಾಡ್ತೀನಿ ಅಂತ ಇಲ್ಲಿ ಬಂದವಳು ಇನ್ನು ಇಲ್ಲೇ ಅಂಟ್ಕೊಂಡಿದ್ಯಲ್ಲ. ನಿನ್ ತಂಗಿ ಕೂಡ ಇಲ್ಲೇ ಯಾರನ್ನಾದ್ರೂ ನೋಡ್ಕೊಂಡು ಈ ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ದಾಳ. ಇನ್ನಿನ್ ಹೊರಡು. ಥ್ಯಾಂಕ್ ಯು ಸೋ ಮಚ್ ಜಾನು. ಬಾ, ನಾವು ಮನೆಗೆ ಹೋಗೋಣ. ಏನ್ ಭಾಗ್ಯ, ಬೇಸಿಗೆ ಕಾಲದ ಕೋಗಿಲೆ ಥರ ಒಂಟಿಯಾಗಿ ಮೂಕ್ ಭಾಷೆಯಲ್ಲಿ ದುಃಖ ಅನ್ನೋ ರಾಗದಲ್ಲಿ ಹಾಡು ಹಾಡ್ತಿದ್ಯಾ ಅನ್ಸುತ್ತೆ. ಮೂಲೆಯಲ್ಲಿ ನಿಂತು ಮೌನವಾಗಿ ಹಾಡ್ತಿರೋ ನಿನ್ ಹಾಡು ಮನೇಲಿ ಯಾರ ಕಿವಿಗೂ ಬೀಳ್ದೆ ಇದ್ರು ನಂಗ್ ಮಾತ್ರ ಚೆನ್ನಾಗಿ ಕೇಳ್ತಿದೆ. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಬಂದೆ. ನೀನ್ ಸಮಾಧಾನ ಮಾಡೋಷ್ಟು ನೋವಲ್ ನಾನಿಲ್ಲ ಮನೀಷಾ. ಸುಳ್ಳು ಹೇಳ್ಬೇಡ ಭಾಗ್ಯ, ತಾಳಿ ಕಟ್ಟಿರೋ ಗಂಡನೇ ದೂರ ಹೋದ. ಕಣ್ಮುಂದಿರೋ ಭವಿಷ್ಯಕ್ಕೆ ಯಾವ ಆಸೆನೂ ಇಲ್ಲ. ಹೀಗಾದ್ಮೇಲೂ ನೋವಲ್ದೆ ಇನ್ನೇನಿರತ್ತೆ ಹೇಳು? ನೀನ್ ಹೀಗ್ ಮಾತಾಡೋದನ್ ಕೇಳಿ ಕೆಲವ್ರ ಅಜ್ಞಾನದ ಕಥೆ ನಿಂಗ್ ಹೇಳ್ಬೇಕನ್ನಿಸ್ತಿದೆ ಮನೀಷಾ. ಏನದು? ಸೂರ್ಯ ಮುಳುಗ್ದಾಗ ಒಂದ್ ಊರಲ್ಲಿರೋ ದಡ್ರೆಲ್ಲ ತುಂಬಾ ಹೆದ್ರಿದ್ರು. ಇಡೀ ಲೋಕನೇ ಕತ್ಲಾಗಿದೆ ಅಂತ ತುಂಬಾ ಭಯಪಟ್ರು. ಬೆಳಕಿಗೋಸ್ಕರ ರಾತ್ರಿಯೆಲ್ಲ ಅವರು ಎಷ್ಟೋ ದೂರ ಹೋದ್ಮೇಲೆ ಮತ್ತೆ ಸೂರ್ಯೋದಯ ಆಗಿ ಬೆಳಕು ಕಾಣಿಸ್ತು. ತಮ್ಮ ಪ್ರಯಾಣದಿಂದ, ತಮ್ಮ ಪ್ರಯತ್ನದಿಂದ ಮತ್ತೆ ಬೆಳಕಾಯ್ತು ಅಂದ್ಕೊಂಡ್ರು. ಆದ್ರೆ ಸೂರ್ಯ ಮತ್ತೆ ಹುಟ್ಟಿದ್ರಿಂದನೇ ಬೆಳಕಾಯ್ತು ಅಂತ ಗೊತ್ತಾಗ್ಲೇ ಇಲ್ಲ. ನಿನ್ನ ನೋಡ್ತಿದ್ರೆ ಆ ಮೂರ್ಖರೇ ನೆನ್ಪಾಗ್ತಿದ್ದಾರೆ. ಅಂದ್ರೆ ಏನ್ ನಿನ್ ಉದ್ದೇಶ? ಮಿತ್ರ ಮತ್ತೆ ನಿನ್ ಜೀವನಕ್ಕೆ ಬರ್ತಾನೆ ಅನ್ಕೊಂಡಿದ್ಯಾ? ಮತ್ತೆ ನೀನು ಈ ಮನೆ ಸೊಸೆ ಆಗಿ ಮುಂದುವರಿತೀಯ ಅನ್ಕೊಂಡಿದ್ಯಾ? ಹಾಗೆಲ್ಲ ಏನಾದ್ರೂ ಕನಸು ಕಾಣ್ತಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು ಭಾಗ್ಯ. ಯಾಕಂದ್ರೆ ಆ ಕನಸು ಯಾವತ್ತಿಗೂ ನಿಜ ಆಗೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚು 10 ದಿನದಲ್ಲಿ ನಿನಗ್ ಮದುವೆ ಆಗಿ ಇನ್ನೊಂದ್ ಮನೆಗೆ ನೀನು ಹೋಗಿರ್ತೀಯ. ಇನ್ ಮುಂದೆ ಮಿತ್ರ ಜೀವನದಲ್ಲಿ ಇರೋಳು ನಾನೇ, ಅವನ್ ಹೆಂಡತಿ ಸ್ಥಾನದಲ್ಲಿ ಮುಂದೆ ಇರೋಳು ನಾನೇ. ನಿನ್ನ ನೋಡ್ತಿದ್ರೆ ನಗು ಬರುತ್ತೆ ಮನೀಷಾ. ಯಾಕೆ? ಯಾವಾಗ್ಲೂ ಮಿತ್ರನ ಪ್ರೀತಿಸ್ತೀನಿ, ಮಿತ್ರನ ಮದ್ವೆ ಆಗ್ತೀನಿ, ಮಿತ್ರ ನನ್ನೋನು ಅಂತ ನೀನ್ ಹೇಳೋದ್ ಬಿಟ್ರೆ ಯಾವತ್ತಾದ್ರೂ ಮಿತ್ರ ಅವ್ರ ಬಾಯಲ್ಲಿ ಒಂದ್ ಮಾತಾದ್ರೂ ಬಂದಿದ್ಯಾ? ನಾನು ಮನೀಷಾನ ಮನ್ಸಾರೆ ಪ್ರೀತಿಸ್ತಿದೀನಿ ಅಂತ ಯಾವಾಗ್ಲಾದ್ರೂ ಹೇಳಿದಾರಾ? ನಾನು ಮನೀಷಾನೇ ಮದ್ವೆ ಮಾಡ್ಕೋಬೇಕು ಅಂತ ಆಸೆನ ವ್ಯಕ್ತಪಡಿಸಿದಾರಾ? ಯಾವತ್ತಾದ್ರೂ ಖುಷಿಯಿಂದ ನಿನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾರಾ? ಕನಿಷ್ಠ ನಮ್ ಮುಂದೆ ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡಿದಾರಾ? ಒಂದ್ಸಲ ನೆನಪು ಮಾಡ್ಕೋ, ನಿನ್ಗೆ ಅರ್ಥ ಆಗತ್ತೆ. ನಿನ್ನ ಪ್ರೀತಿಸ್ತಿದ್ದಾರೆ ಅಂತ, ನಿನ್ನ ಮದ್ವೆ ಆಗ್ತಾರೆ ಅಂತ ಒಂದು ಭ್ರಮೇಲಿದ್ಯಾ ಅಂತ ನಿನ್ಗನ್ಸಲ್ವಾ? ಒಂದ್ಸಲ ಯೋಚನೆ ಮಾಡು. ಮನುಷ್ಯ ಬದುಕು ಭವಿಷ್ಯ ಎಲ್ಲ ಮಿತ್ರ ಜೊತೆನೆ ಅಂತ ಯಾವತ್ತೋ ಅಂದ್ಕೊಂಡಾಗಿದೆ ಭಾಗ್ಯ. ಮಧ್ಯ ಬಂದವಳು ನೀನು, ಅದಕ್ಕೆ ಮಧ್ಯಾನೇ ಹೋಗ್ತಿದ್ಯಾ. ಮನುಷ್ಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಇನ್ನು ನಿನ್ ಬದುಕಿನ ಬಗ್ಗೆ ಯೋಚನೆ ಮಾಡೋದನ್ನ ಶುರು ಮಾಡು. ಕಾಲದ ಮಹಿಮೆ ತುಂಬಾ ವಿಚಿತ್ರ ಚಿಕ್ಕತ್ತೆ. ಯಾವಾಗ ಯಾವ ಥರದ ತಿರುವು ಎದುರಾಗುತ್ತೋ ನಮ್ಗೆ ಗೊತ್ತಾಗಲ್ಲ. ಯಾವಾಗ ಯಾವ ಥರದ ವಿಚಿತ್ರನ ನಮ್ ಜೀವನದಲ್ಲಿ ತಂದಿಡುತ್ತೋ ಯಾರಿಗೂ ತಿಳಿಯಲ್ಲ. ಇಲ್ಲಿ ಯಾರಿರ್ತಾರೋ
ಯಾರು ಹೊರಗೆ ಹೋಗ್ತಾರೋ ನಾವು ಊಹಿಸೋದು ತುಂಬಾ ಕಷ್ಟ. ನೋಡೋಣ. ಮನೀಷಾ, ಕಮ್. ಅಕ್ಕ ಅಕ್ಕ ಏಯ್ ಜಾನವಿ, ನೀನೇನಿಲ್ಲಿ? ನಿಮ್ಮ ಅಕ್ಕನಿಗೆ ಇಲ್ಲಿ ಸ್ಥಾನ ಇಲ್ಲ ಅಂದ್ಮೇಲೆ ಮತ್ತೆ ನೀನ್ ಒಳಗ್ ಬರೋದೇನಕ್ಕೆ? ನಮ್ಮ ಅಕ್ಕನ್ನ ಯಾಕೆ ನಿಂದಿಸ್ತಾ ಇದ್ದೀರಾ? ಅದನ್ನ ಕೇಳೋದಕ್ ಬಂದಿದ್ದೀನಿ. ನಮ್ಮ ಅಕ್ಕಂಗೆ ಈ ಮನೇಲಿ ಇರೋದಕ್ಕೆ ಯಾಕೆ ಅರ್ಹತೆ ಇಲ್ಲ ಅಂತ ಕೇಳೋದಕ್ ಬಂದಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟಕ್ಕೂ ನಮ್ಮ ಅಕ್ಕನ್ನ ನೀವು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳೋದಕ್ ಬಂದಿದ್ದೀನಿ. ಜಾನು ಏನು ಇಷ್ಟು ಜೋರಾಗಿ ಮಾತಾಡ್ತಿದ್ದಾಳೆ? ನಿಮ್ಮ ಅಕ್ಕನ್ನ ಅಪಾರ್ಥ ಮಾಡ್ಕೊಳ್ಳಕ್ಕೆ ಕಾರಣನಾ? ಏನೋ ಆ ಕಾರಣ? ಅಷ್ಟಕ್ಕೂ ಈ ಮನೇಲಿ ಏನ್ ನಡೀತಾ ಇದೆ ಅಂತ ನಾನ್ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ಶಾಕ್ ಆಗೋದು ನೀವೇ. ಹೇಳ? ಜಾನು ನೀನ್ ಸುಮ್ನಿರು. ಅದಲ್ಲ ಅಕ್ಕ, ಅಷ್ಟು ಸುಲಭವಾಗಿ ನಿನ್ನನ್ನ ಹೇಗ್ ಬಿಟ್ಕೊಡ್ತಾರೆ? ನೋಡು ಜಾನು, ನನ್ ಜೀವನದಲ್ಲಿ ಏನಾಗ್ಬೇಕು ಅಂತ ಬರ್ದಿರುತ್ತೋ ಅದೇ ಆಗಿದೆ. ಇನ್ ಮುಂದೆ ಕೂಡ ವಿಧಿ ಪ್ರಕಾರನೇ ನಡೆಯುತ್ತೆ. ವಿಧಿಗೆ ತಲೆ ಬಗ್ಸಿ ನಡೆಯೋದ್ ಬಿಟ್ರೆ ಇನ್ನೇನೂ ಆಗಲ್ಲ. ನಿಮ್ಮ ಅಕ್ಕ ತಂಗಿ ನಾಟಕನ ನಿಲ್ಲಿಸ್ತೀರಾ? ಏಯ್ ಜಾನವಿ, ನಿಮ್ಮ ಅಕ್ಕನೇ ಇನ್ನು 10 ದಿನದಲ್ಲಿ ಇಲ್ಲಿಂದ ಹೋಗ್ತಾಳೆ. ಮತ್ತೆ ನೀನೇನ್ ಮಾಡೋಣ ಅಂತ ಇಲ್ಲಿ ಬಂದೆ? ಬಾ 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 ಮಾಮ್, ಬಾ. ಮಾಮ್ ಏನ್ ಮಾಡ್ತಾ ಇದ್ದೀರಾ? ಚಿಕ್ಕತ್ತೆ, ಮಾಮ್ ಬಿಡಿ. ಚಿಕ್ಕತ್ತೆ ನಿಲ್ಲಿ. ಮಾಮ್, ಭಾವ, ಜಾಗ ಬಿಡಿ. ನಮ್ಗೆ ಸಂಬಂಧ ಇಲ್ದಿರೋ ಇಂಥ ಮನುಷ್ಯರೆಲ್ಲ ನಮ್ ಮನೆಯೊಳಗಿರೋಕೆ ಬಿಡಬಾರ್ದು. ದೇವಯಾನಿ, ಭಾಗ್ಯ ನನಗೆ ಮಗಳು ಸಮಾನ ಆದಮೇಲೆ ಜಾನು ಕೂಡ ನನ್ನ ಮಗಳ ಸಮಾನನೇ. ಅವಳಿಗೂ ಕೂಡ ಈ ಮನೇಲಿರೋದಕ್ಕೆ ಅವಕಾಶ, ಅನುಮತಿ ಎರಡೂ ಇದೆ. ಈ 10 ದಿನ ಭಾಗ್ಯನ್ ಜೊತೆಗಿರೋದಕ್ಕೆ ಬಾ ಅಂತ ನಾನೇ ಕರೆಯೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ವಿವೇಕ್ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದಾನೆ. ಈ 10 ದಿನ ಭಾಗ್ಯ ಮತ್ತೆ ಜಾನು ಈ ಮನೆ ಮಕ್ಕಳಾಗಿ ಇಲ್ಲೇ ಇರ್ತಾರೆ. ಅಕ್ಕ, ನೋಡಿದ್ಯಾ ಅಕ್ಕ? ಇಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ಯಾ? ಸಂಬಂಧ ಇಲ್ದಿರೋರೆಲ್ಲ ನಮ್ ತಲೆ ಮೇಲೆ ಕೂತು ತಕ ತಕ ಅಂತ ಕುಣಿತಿದ್ದಾರೆ. ನಮ್ಮ ಮಧ್ಯೆ ತಿರುಗ್ತಾ ನಮ್ಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ. ಅದಕ್ಕೆ ಭಾವನು ಎಲ್ಲ ಗೊತ್ತಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೋಡು ದೇವಯಾನಿ, ನೋವಾಗಿರೋದು ಅವ್ರಿಗೆ. ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಆ ನೋವಿಗೆ ಕಾರಣ ಆಗಿರೋದು ನಮ್ಮ ಕುಟುಂಬ. ಅದಕ್ಕೋಸ್ಕರ ಇಂಥ ವಿಷಯಗಳಲ್ಲಿ ಸ್ವಲ್ಪ ನೋಡಿದ್ರೂ ನೋಡದೇ ಇರೋ ಹಾಗಿರೋದೇ ಒಳ್ಳೇದು. ಹಾಗಲ್ಲ ಅಕ್ಕ. ಇನ್ನೆಷ್ಟು ದಿನ ಹೇಳು? 10 ದಿನ ಮಾತ್ರ ಅಷ್ಟೇ ತಾನೆ? ಆ 10 ದಿನ ಆದ್ಮೇಲೆ ನಾವ್ಯಾರೋ ಅವಳು ಯಾರು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ಒಳ್ಳೇದು. ಅಷ್ಟರಲ್ಲಿ ಈ ರೀತಿ ರಾಧಾಂತ ಎಲ್ಲ ಮಾಡದೆ ಹೋದ್ರೆ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬಹುದು. ಏನ್ರಿ, ನಾನಾಗ್ಲೇ ಹೇಳ್ದಾಗೆ 10 ದಿನಗಳಲ್ಲಿ ಭಾಗ್ಯನ್ಗೆ ಮದ್ವೆ ಆಗ್ಬೇಕು. ನೀವ್ ಅನ್ಕೊಂಡ ಹಾಗೆ ನಿಮ್ ಜವಾಬ್ದಾರಿನ ಮುಗಿಸ್ಕೊಳ್ಳಿ. ಹಾಗೆ ಅವಳಿಗೂ ನಮ್ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಇಷ್ಟೇ ನನಗೆ ಬೇಕಾಗಿರೋದು. ಅಮ್ಮ ಭಾಗ್ಯ, ಜಾನೂನ್ ಒಳಗಡೆ ಕರ್ಕೊಂಡೋಗಮ್ಮ. ಜಾನು ಬಾ.
ಅಷ್ಟಕ್ಕೂ ಏನಕ್ಕ ಇದು? ಈ ಮನೇಲಿ ಏನ್ ನಡೀತಾ ಇದೆ ಹೇಳು? ನೀನ್ ನೋಡಿದ್ರೆ ಎಲ್ಲರ ನೋವನ್ನು ತಗೊಂಬಂದು ನಿನ್ನ ಹೆಗಲ್ ಮೇಲ್ ಹಾಕೋತಾ ಇದ್ಯಾ, ಆದ್ರೆ ಎಲ್ಲರೂ ನಿನ್ನ ಹೆಗಲ್ ಮೇಲ್ ಹತ್ತಿ ನಿನ್ನನ್ನ ಪಾತಾಳಕ್ ತುಳಿತಾ ಇದ್ದಾರೆ.